ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮೊದಲಿನ ಹಾಗೆ ಕಳೆಕಳೆಯಾಗಿ ಖುಷಿಯಾಗಿ ತಮ್ಮ ಜೊತೆ ಸಂವಾದ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆಯಾ? ನಿಮ್ಮ ಆಶೀರ್ವಾದದಿಂದ ಮತ್ತೆ ಯಥಾ ಪ್ರಕಾರ ನನ್ನ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೇನೆ. ಯಾವುದೇ ರೀತಿಯ ಆತಂಕ ಇಲ್ಲ. ನಾನು ಎಲ್ಲಿಯಾದರೂ ಒಂದು ದಿವಸ ಚಳಿಲಿ ಓಡಾಡಿದರೆ ಅಥವಾ ತಣ್ಣೀರು ಕುಡಿದ್ರೆ ಎಲ್ಲಿ ಗಂಟ್ಲು ಹೋಗ್ಬಿಡುತ್ತೋ ಅನ್ನುವಂಥ ಭಯದಲ್ಲೇ ಜೀವನ ಕಳೆಯಂಗೆ ಆಗಿಬಿಟ್ಟಿದೆ. ನಂದು ಪರಿಸ್ಥಿತಿ ನೆಗಡಿ ಬರಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಅಂಥ ಪರಿಸ್ಥಿತಿ ಇರಲಿ. ವಿಷಯಕ್ಕೆ ಬರೋಣ. ವಿಷಯವೇನು? ವಿಷಯ ಸನ್ಮಾನ್ಯ ಶ್ರೀ ಸಂಭಾಜಿನಗರದ ಜಿರಳೆ. ಸಂಭಾಜಿನಗರದ ಜಿರಳೆ ಅಂದ್ಕೊಂಡು ನಿಮ್ಗೆ ಗೊತ್ತಾಗಬೇಕು, ಅಭಿಜಿತ್ ದೀಪಿಕೆ ಅಂತೇಳಿ. ಈ ಅಭಿಜಿತ್ ದೀಪಿಕೆಯ ಸಂದರ್ಶನಕ್ಕೆ ಹೋದಂಥ ಪತ್ರಕರ್ತರು ಒಂದು ಪ್ರಶ್ನೆಯನ್ನು ಈತನಿಗೆ ಕೇಳ್ತಾರೆ. ನೀವು ಫಾರಿನ್ಗೆ ಓದಲಿಕ್ಕೆ ಹೋಗಿದ್ರಲ್ಲ, ಬೋಸ್ಟನ್ಗೆ, ಅಲ್ಲಿ 1.25 ಕೋಟಿ ರೂಪಾಯಿ ಖರ್ಚಾಯಿತು. ಆ ದುಡ್ಡನ್ನು ಹೆಂಗೆ ಹೊಂದಿಸ್ಕೊಂಡ್ರಿ? ನಿಮ್ಮಪ್ಪ ನೋಡಿದರೆ ಅಸಿಸ್ಟೆಂಟ್ ಇಂಜಿನಿಯರು, 60-65 ಸಾವಿರ ರೂಪಾಯಿ ಪಗಾರ. ನೀವು ನೋಡಿದರೆ 1.25 ಕೋಟಿ ರೂಪಾಯಿ ಕೊಟ್ಟು ವಿದೇಶಕ್ಕೆ ಓದಲಿಕ್ಕೆ ಹೋದ್ರಿ. ಇದು ಹೆಂಗೆ ಸಾಧ್ಯ ಆಯಿತು? ನಿಮ್ಗೆ ಯಾವ ಸ್ಕಾಲರ್ಶಿಪ್ ಸಿಕ್ತು ಹೇಳ್ರಿ ಅಂತ ಸ್ವಾಭಾವಿಕವಾಗಿ ಕೇಳಬಹುದಾದಂಥ ಪ್ರಶ್ನೆ. ಯಾರು ದೇಶವನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾರೋ, ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾರೋ, ಅವರ ಬದುಕು ಕೂಡ ಅಷ್ಟೇ ನಿರಭ್ರವಾಗಿರಬೇಕು, ಸ್ಫಟಿಕದಷ್ಟು ಶುಭ್ರವಾಗಿರಬೇಕು. ಇಲ್ಲದೆ ಹೋದರೆ ಜನ ಒಪ್ಪಲ್ಲ. ಜನ ಯಾವಾಗಲೂ ವಿಶ್ವಾಸಾರ್ಹತೆಯನ್ನು ಮಾತ್ರ ಒಪ್ಕೊಳ್ಳೋದನ್ನು ಬಿಟ್ಟು ಬೇರೆ ಯಾವುದೂ ಒಪ್ಕೊಳ್ಳಲ್ಲ. ಇದಕ್ಕೆ ಉತ್ತರ ಹೇಳ್ಬೇಕು ಅವನು. ಜಿರ್ಲೆ ಇದಕ್ಕೆ ಉತ್ತರ ಹೇಳ್ಬೇಕು ತಾನೆ. ನನಗಿಂಥ ದುಡ್ಡು ತೊಗೊಂಡೆ, ನಾನು ಬ್ಯಾಂಕ್ ಲೋನ್ ಮಾಡಿದೆ, ಅಥವಾ ನಮ್ಮ ಮನಿ ಮಾರಿದೆ, ನಮ್ಮ ಹೊಲ ಮಾರಿದೆ, ಏನಾದ್ರು ಒಂದು ಹೇಳ್ಬೇಕಲ್ವಾ? ಯಾರು ನನ್ನ ಸ್ಕಾಲರ್ಶಿಪ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೋ, ಯಾರು ನನ್ನ ಎಜುಕೇಷನ್ ಫಾರಿನಲ್ಲಿ ಹೆಂಗಾಯಿತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೋ, ಮೊದಲು ಅವರು ಈ ದೇಶದ ಪ್ರಧಾನಮಂತ್ರಿಯವರ ಡಿಗ್ರಿಯನ್ನು ಕೇಳಲಿ ಅಂತ ಆತ ಉತ್ತರ ಕೊಡ್ತಾನೆ. ಎಂಥ ದಾರ್ಷ್ಟ್ಯ ನೋಡಿ, ಎಂಥ ದುರಹಂಕಾರ ನೋಡಿ. ಈತನನ್ನು ಬೆಳೆಸಿದ್ದು ನಾವೇ, ನಮ್ಮ ವ್ಯವಸ್ಥೆ ಈತನನ್ನು ಬೆಳೆಸಿದ್ದು. ಯಾವತ್ತೂ ನೆನ್ಪಿಟ್ಕೊಂಬಿಡಿ, ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವುದು ಕೇವಲ ಮತ್ತು ಕೇವಲ ಟೂಲ್ ಕಿಟ್ ಅಲ್ಲದೆ ಬೇರೆ ಏನೂ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಅನುಮಾನವನ್ನೇ ಇಟ್ಕೊಬೇಡಿ, ಸಂದೇಹವನ್ನೇ ಇಟ್ಕೋಬೇಡಿ. ಈ ಕಳೆದ 15 ದಿವಸಗಳಿಂದ, 1 ತಿಂಗಳಿಂದ ಒಂದು ವಿದ್ಯಮಾನ ನಡೀತಾ ಇದೆ ಈ ದೇಶದಲ್ಲಿ. ಏನು ಅಂದರೆ, ಯಾರು ಬ್ರೋ ಅಂತ ಮಾತಾಡ್ತಾರೋ ಅವರೆಲ್ಲ ಜನ್ಜಿಗಳು, ಯಾರು ಉಡಾಫೆ ಮಾಡ್ತಾರೋ ಅವರೆಲ್ಲ ಯೌವನಿಗರು, ಯಾರು ಇಂಗ್ಲೀಷು ಟುಸ್ ಪುಸ್ ಅಂತ ಮಾತಾಡ್ತಾರೋ ಅವರು ಸುಶಿಕ್ಷಿತರು, ಓದಿದವರು, ಸಾಕ್ಷರರು. ಉಳಿದವರೆಲ್ಲ ದಡ್ಡ ಶಿಖಾಮಣಿಗಳು, ಯಾವುದಕ್ಕೂ ಯೋಗ್ಯರಲ್ಲದ ಅಜ್ಞಾನಿಗಳಿವರು ಅನ್ನುವಂಥ ಒಂದು ನರೇಟಿವ್ ಪ್ರೊಪಗಾಂಡ ಇತ್ತೀಚಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬಿಂಬಿಸಲಾಗ್ತಾ ಇದೆ. ಅದರ ಫಲಶ್ರುತಿಯೇ ಈಗ ನರೇಂದ್ರ ಮೋದಿಯವರ ಡಿಗ್ರಿ ಸರ್ಟಿಫಿಕೇಟನ್ನು ಕೇಳಿರೋದು. ಹೊಸ ವಿಷಯ ಏನಲ್ಲ. ಇದನ್ನು ಅರವಿಂದ್ ಕೇಜ್ರಿವಾಲ್ ಭಾಳ ಹಿಂದೆ ಕೇಳಿದ್ದಾರೆ. ಅದಾದ ಮೇಲೆ ಕೇಂದ್ರ ಸರ್ಕಾರದ 2 ಕ್ಯಾಬಿನೆಟ್ ರ್ಯಾಂಕಿನ ಸಚಿವರು ಪತ್ರಿಕಾಗೋಷ್ಠಿ ಮಾಡಿ ನರೇಂದ್ರ ಮೋದಿಯವರ ಡಿಗ್ರಿ ಸರ್ಟಿಫಿಕೇಟನ್ನು ಬಿಡುಗಡೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಯಾವ ಅರವಿಂದ್ ಕೇಜ್ರಿವಾಲ್ ಕೊಟ್ಟಿ ಸರ್ಟಿಫಿಕೇಟ್ ಅಂತ ಹೇಳಿದ್ರು, ಅವರ ಮೇಲೆ ಗುಜರಾತ್ನ ಯೂನಿವರ್ಸಿಟಿ ಕೇಸ್ ಹಾಕಿದೆ, ಡಿಫೆಮೇಷನ್ ಕೇಸು. ಅರವಿಂದ್ ಕೇಜ್ರಿವಾಲು ನಾನು ಕೋರ್ಟಿಗೆ ಹಾಜರಾಗಲಿಕ್ಕೆ ನನಗೆ ವಿನಾಯಿತಿ ಕೊಡಿ ಅಂತ ಗೋಗರದ ಕೋರ್ಟಿಗೆ ಹೋಗಿದ್ರು. ಆಗಲ್ಲ, ಸಾಧ್ಯ ಇಲ್ಲ. ನೀನು ಈ ದೇಶದ ಪ್ರಧಾನಮಂತ್ರಿಯವರ ಡಿಗ್ರಿಯ ಬಗ್ಗೆ ಮಾತಾಡಿದ್ದಲ್ಲ, ನಮ್ಮ ಯೂನಿವರ್ಸಿಟಿಯ ಅರ್ಹತೆಯ ಬಗ್ಗೆ, ನಮ್ಮ ಪಾರದರ್ಶಕತೆಯ ಬಗ್ಗೆ, ನಮ್ಮ ನಿಯತ್ತಿನ ಬಗ್ಗೆ ನೀನು ಪ್ರಶ್ನೆ ಕೇಳಿದ್ದೆ. ಆದ್ದರಿಂದ ನಿನ್ನ ಮೇಲೆ ಡಿಫೆಮೇಷನ್ ಕೇಸು ಅಂತ ಯೂನಿವರ್ಸಿಟಿ ಅವನ ಮೇಲೆ ಕೇಸ್ ಹಾಕಿದೆ. ಅದಾದ ಮೇಲೆಯೂ ಕೂಡ ಈ ದೇಶದಲ್ಲಿ ಕಳೆದ 1 ತಿಂಗಳಿಂದ ಒಬ್ಬ ಅನ್ಪಡ ವ್ಯಕ್ತಿ ಈ ದೇಶವನ್ನು ಆಳ್ತಾ ಇದ್ದರೆ, ಇದನ್ನು ಸುಶಿಕ್ಷಿತರು ಅಂದರೆ ಓದಿದವರು, ಸಾಕ್ಷರರು ಈ ದೇಶದ ಪ್ರಧಾನಿಯಾಗಬೇಕು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಆಮ್ ಆದ್ಮಿ ಜಿರ್ಲೆ ಅನ್ನುವಂಥ ಅರವಿಂದ್ ಕೇಜ್ರಿವಾಲು ಈ ಸೋನಮ್ ವಾಂಗ್ಚುಕ್ ಇದಲ್ಲ, ಆ ಸೋನಮ್ ವಾಂಗ್ಚುಕನ್ನು ಧರ್ಮೇಂದ್ರ ಪ್ರಧಾನ್ ಜಾಗದಲ್ಲಿ ಕೂಡಿಸ್ಬೇಕು ಅಂತ ಕೇಳ್ದ ವೇದಿಕೆ ಮೇಲೆ ನಿಂತು. ಎಂಥ ವಿಚಿತ್ರ ನೋಡ್ರಿ. ಅಲ್ರಿ, ಈ ದೇಶದ ಪ್ರಧಾನಿಯಾಗೋವನಿಗೆ ಅಲ್ಲ, ಇದೇ ಮುಂಚೆ ಕೂಡ ಇದ್ದದ್ದು. ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗುವ ಸಂದರ್ಭದಲ್ಲಿ ಇದ್ದಂಥ ಮಾನದಂಡ ಏನು ಅಂತ ಕೇಳಿ ನಕ್ಕು ಬಿಡ್ತೀರಿ ನೀವು. ನಾಳೆ ಈ ದೇಶದ ಪ್ರಧಾನಿ ಆಗೋರು ಇಂಗ್ಲೀಷರ ಜೊತೆ ಮಾತಾಡುವಂಥ ಅರ್ಹತೆಯನ್ನು ಹೊಂದಿರಬೇಕು, ಆ ಎಟಿಕಸಿ ಇರಬೇಕು, ಆ ವೇಷಭೂಷಣ ಇರಬೇಕು, ಅವರ ನಡತೆ ಇರಬೇಕು, ಅವರು ಎಲೀಟ್ ಆಗಿರಬೇಕು, ಅಂಥವರೇ ಈ ದೇಶದ ಪ್ರಧಾನಿಯಾಗಬೇಕು. ಏಕೆಂದರೆ ನಾವು ವಿದೇಶದ ಜೊತೆ ಒಡನಾಟ ಮಾಡಬೇಕಾಗತ್ತೆ, ಒಳ್ಳೆಯ ಭಾಷೆ ಇರಬೇಕು.
ಜಪಾನ್ನವ್ರೇನು ಇಂಗ್ಲೀಷಲ್ಲಿ ಮಾತಾಡ್ತಾರೇನ್ರಿ? ಚೈನಾದವ್ರೇನು ಇಂಗ್ಲೀಷಲ್ಲಿ ಮಾತಾಡ್ತಾರೇನ್ರಿ? ಜರ್ಮನಿಯವ್ರೇನು ಇಂಗ್ಲೀಷಲ್ಲಿ ಮಾತಾಡ್ತಾರೇನ್ರಿ? ಎಲ್ಲ ಬಿಟ್ಬಿಡ್ರಿ. ನಮ್ಮ ಬಾಜು ಇರುವಂಥ ತಮಿಳ್ನಾಡಿನ ಕರುಣಾನಿಧಿ ಯಾವತ್ತಾದರೂ ಹಿಂದಿನಲ್ಲಿ ಈ ದೇಶದ ರಾಷ್ಟ್ರ ಭಾಷೆಯಲ್ಲಿ ಅಥವಾ ಇಂಗ್ಲೀಷಲ್ಲಿ ಮಾತಾಡಿದ್ದೇನ್ರಿ? ಅಂದರೆ ಒಂದು ನರೇಟಿವನ್ನು ಸೃಷ್ಟಿ ಮಾಡೋದು. ಏನು? ಇಂಗ್ಲೀಷ್ ಬಲ್ಲವರು ಈ ದೇಶದಲ್ಲಿ ಬುದ್ಧಿವಂತರು, ವಿದ್ವಾಂಸರು. ಹಾಗಾದರೆ ಪ್ರಧಾನಮಂತ್ರಿ ಆಗಲಿಕ್ಕೆ ಒಂದು ಕಟ್ ಆಫ್ ಮೆರಿಟ್ ಇಟ್ಬಿಡ್ರಿ. ಆತ ಇಂಥ ಡಿಗ್ರಿ ಓದಿರಬೇಕು, ಅವನಿಗೆ ಇಷ್ಟು ಮಾರ್ಕ್ಸ್ ಬಂದಿರಬೇಕು ಅಂತ ಮಾಡಿಬಿಡ್ರಿ. ಸಂಸತ್ನಲ್ಲಿ ಅದೊಂದು ವಿಧೇಯಕವನ್ನು ಮಂಡನೆ ಮಾಡಿ ಪ್ರಧಾನಮಂತ್ರಿಯಾಗವನು ಈ ಕ್ಯಾಲಿಬರ್ ಇರಬೇಕು, ಇಷ್ಟು ಓದಿರಬೇಕು, ಇಷ್ಟು ಓದಿದವ್ರು ಮಾತ್ರ ಆ ಚುನಾವಣೆಗೆ ನಿಲ್ಲಿಕ್ಕೆ ಅರ್ಹರು, ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ಅರ್ಹರು. ಅದ್ರ ಜೊತೆ ಇನ್ನೊಂದು ಸೇರಿಸ್ಕೋಬೇಕು. ನೀವು ರಾಜಕಾರಣಿಗಳಾಗಿರೋದ್ರಿಂದ ಒಬ್ಬ ರಾಜಕಾರಣಿ ಆಗಲಿಕ್ಕೆ ಅವತನಿಗೆ ಮಿನಿಮಮ್ ಅರ್ಹತೆ ಏನಿರಬೇಕು ಅನ್ನೋದು ಕೂಡ ಅದರಲ್ಲಿ ನೋಂದಾವಣೆ ಮಾಡಬೇಕು. ಬೇರೆಯವ್ರಿಗೆ ಮಾತ್ರ ಕಾಯಿದೆ, ನಮಗಿಲ್ಲ ಅಂದ್ಬಿಟ್ರೆ ಅದಾಗಲ್ಲ. ಒಂದು 100 ರೀಲ್ಗಳು ನೋಡಿದೆ. ದ ವೆರಿ ಮೇಜರ್ ಪ್ರಾಬ್ಲಮ್ ಆಫ್ ದಿಸ್ ಕಂಟ್ರಿ ಇಸ್ ದ ಪ್ರೈಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ಈಸ್ ಅನ್ಎಜುಕೇಟೆಡ್. ಏನ್ರಿ ಅರ್ಥ? ಅಲ್ಲ ರೀ, ಜಗತ್ತಿನ ಎಲ್ಲ ರಾಷ್ಟ್ರಗಳು ನರೇಂದ್ರ ಮೋದಿಯವರ ಅರ್ಹತೆಯನ್ನು, ಆತನ ಕ್ಷಮತ್ವವನ್ನು, ಆತನ ರಾಜಕೀಯ ನಡೆಯನ್ನು ಹಾಡಿ ಹೊಗಳ್ತವೆ. ಅತ್ಯಂತ ಪ್ರತಿಷ್ಠಿತವಾದಂಥ ತಮ್ಮ ಅತ್ಯುನ್ನತ ಗೌರವ, ದೇಶದ ಪೌರತ್ವದ ಗೌರವ ಏನಿದೆ ಆ ಗೌರವವನ್ನು ಕೊಟ್ಟು ಗೌರವಿಸಿದ್ದಾರೆ. ಮುಸಲ್ಮಾನ ದೇಶಗಳು ಮಾಡಿದವು, ಬೇರೆ ದೇಶ ಬಿಟ್ಬಿಡ್ರಿ. ಪಾಕಿಸ್ತಾನವನ್ನು ಹೊರತುಪಡಿಸಿ ಜಗತ್ತಿನ ಯಾವ ರಾಷ್ಟ್ರಗಳು ಕೂಡ ನರೇಂದ್ರ ಮೋದಿ ಅವ್ರನ್ನ ಅಲ್ಲಗಳೆದಿಲ್ಲ. ಅಂಥದ್ದರಲ್ಲಿ ನಮ್ಮ ದೇಶದಲ್ಲಿ ಇದೇ ನರೇಂದ್ರ ಮೋದಿಯವರು ಬಿಡುಗಡೆ ಮಾಡಿದಂಥ ಎಷ್ಟೋ ಸ್ಕೀಮಿನ ಫಲಾನುಭವಿಗಳಾಗಿರುವಂಥ, ಅವರು ಕೊಟ್ಟಿರುವಂಥ ಗ್ಯಾಸ್ ಸಿಲಿಂಡರ್ ಮನೆಯಲ್ಲಿ ಇಟ್ಕೊಂಡು ಅನ್ನ ತಿನ್ನುವಂಥ, ಅವರು ಕೊಟ್ಟಿರುವಂಥ 10 ಸ್ಕೀಮ್ನಲ್ಲಿ ವೈದ್ಯಕೀಯ ಫೆಸಿಲಿಟಿ ಪಡಿತಾ ಅವ್ರು ಕೊಡ್ತಾ ಇರುವಂಥ ಅಕ್ಕಿಯಲ್ಲಿ ಅನ್ನ ಮಾಡಿಕೊಂಡು ಇರುವ ಜನ ಈ ದೇಶದ ಪ್ರಧಾನಮಂತ್ರಿ ಅನ್ಪಡ್ ಅಂತ ಹೇಳ್ತಾರೆ. ಎಂಥ ದುರಂತ ಸ್ಥಿತಿಗೆ ಬಂದು ಕೂತಿದ್ದೀವಿ ನಾವು ನೋಡಿ. ನನಗೆ ನಿಜಕ್ಕೂ ಬೇಜಾರಾಗತ್ತೆ. ಆಮೇಲೆ ಇನ್ನೊಂದಿದೆ. ಏನು? ಒಂದೇ ಒಂದು ಸಣ್ಣ ಸೋಲಾದ ಕೂಡಲೇ ಅದೊಂದು ದೊಡ್ಡದಾದಂಥ ರಾದ್ಧಾಂತ ಅಂತ ಅನ್ನುವ ರೀತಿಯಲ್ಲಿ ಬಿಂಬಿಸೋದು. ಮೊನ್ನೆ ಉಪಚುನಾವಣೆ ಆಯಿತು. ಬಿಹಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋಲ್ತು. ಇದರಲ್ಲಿಯೂ ಮಧ್ಯಪ್ರದೇಶದಲ್ಲೂ ಸೋಲಾಯಿತು. ಉಪಚುನಾವಣೆ ನಾನು ಬೆಳಗಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಆಗಬಾರ್ದಾಗಿತ್ತು. ಪ್ರಶಾಂತ್ ಕಿಶೋರ್ ಅನ್ನುವಂಥ ಮತ್ತೊಬ್ಬ ಅರವಿಂದ್ ಕೇಜ್ರಿವಾಲ್ ಬಂದು ವಿಧಾನಸಭೆಯಲ್ಲಿ ಕೂತ್ಕೋಬಾರ್ದು. ಯಾವತ್ತಿದ್ರೂ ಆತ ಡೇಂಜರೇ. ಬರೆದಿಟ್ಕೊಳ್ರಿ ಯಾವತ್ತು. ಅವನ ಅರಾಜಕ ಮನಸ್ಥಿತಿ ಪ್ರವೃತ್ತಿ ಇದೆಯಲ್ಲ, ಅದು ಯಾವತ್ತಿದ್ರೂ ತೊಂದರೆ ಕೊಡೋದೆ ಪ್ರಶಾಂತ್ ಕಿಶೋರ್ ನಡೆಯೇ ಹಾಗೆ. ಮತ್ತೊಬ್ಬ ಅರವಿಂದ್ ಕೇಜ್ರಿವಾಲ್ ಅಥವಾ ಅರವಿಂದ್ ಕೇಜ್ರಿವಾಲ್ಗಿಂತ ಅಪಾಯಕಾರಿಯಾದಂಥ ವ್ಯಕ್ತಿ ಆತ. ಅವಕಾಶ ಮಾಡಿಕೊಡ್ಬಾರ್ದಾಗಿತ್ತು, ಅಲ್ಲಿರುವ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಾಗಿತ್ತು. ಹಾಗಂತ ಇಡೀ ಭಾರತೀಯ ಜನತಾ ಪಾರ್ಟಿ ನೈತಿಕತೆಯೇ ಕುಸಿದು ಹೋಗುವಂಥ ಅತಿ ದೊಡ್ಡದಾದಂಥ ವೈಫಲ್ಯ ಅಲ್ಲ ಅಥವಾ ಪರಾಭವ ಅಲ್ಲ ಅದು. ಮೊನ್ನೆ ತಾನೇ 280ಕ್ಕೆ 200 ಚಿಲ್ಲರೆ ಸೀಟ್ಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಗೆದ್ದಿರುವಂಥ ಅತಿ ದೊಡ್ಡದಾದಂಥ ಉದಾಹರಣೆ ಕಣ್ಮುಂದಿದೆ. ಅದಿನ್ನೂ ತಂಗಳಾಗಿಲ್ಲ. ಮೇ 9ನೇ ತಾರೀಕು ಚೀಫ್ ಮಿನಿಸ್ಟರ್ ಆಗಿರೋದಲ್ಲಿ ಸುವೇಂದು ಅಧಿಕಾರಿ. ಇನ್ನೂ ಬಿಸಿ ಬಿಸಿಯಾಗಿರೋ ಸುದ್ದಿ. ಅದ್ರ ಮೇಲೆ 100 ವಿಡಿಯೋಗಳ ಬಗ್ಗೆ ಮಾತಾಡೋದಿದೆ ನನಗೆ. 2 ದಿವಸ ಮಾಡದೇ ಇರೋದ್ರಿಂದ ಭಾಳ ವಿಷಯ ಉಳ್ಕೊಂಡವು. ಹಾಗಂತ ಒಂದು ಮಧ್ಯಪ್ರದೇಶದಲ್ಲಿ ಸೋತ ತಕ್ಷಣ, ಬಿಹಾರದಲ್ಲಿ ಸೋತ ತಕ್ಷಣ ಭಾರತೀಯ ಜನತಾ ಪಾರ್ಟಿ ಈಗ ಎಚ್ಚೆತ್ತುಕೊಳ್ಳುವ ಕಾಲ. ಏನ್ರಿ ಎಚ್ಚೆತ್ತುಕೊಳ್ಳೋದು? 2 MLA ಎಲೆಕ್ಷನ್ನಲ್ಲಿ ಗೆದ್ದುಬಿಟ್ರೆ ಅಲ್ರಿ. ಪ್ರಶಾಂತ್ ಕಿಶೋರ್ ಪಾರ್ಟಿಯ ಒಬ್ಬನೇ ಒಬ್ಬ MLA ಇಡೀ ವಿಧಾನಸಭೆಯಲ್ಲಿ ಇಲ್ಲ ಬಿಹಾರದಲ್ಲಿ. ಆತ ನಿಲ್ಲಿಸಿರುವ ಎಲ್ಲ ಕ್ಯಾಂಡಿಡೇಟ್ಗಳು ನೋಟಾ ಓಟ್ಗಿಂತ ಕಡಿಮೆ ಓಟ್ ತೊಗೊಂಡಿದ್ದಾರೆ. ಎಲ್ಲರೂ ಠೇವಣಿ ಕಳ್ಕೊಂಡಿದ್ದಾರೆ. ಆತ ಅದು ಹೇಗೆ ಸ್ಟ್ರಾಟಜಿಸ್ಟ್ ಆದ್ನೋ, ಅದು ಏನಾದ್ನೋ ಅದು ದೇವ್ರಿಗೆ ಗೊತ್ತು. ನನಗಂತೂ ಅರ್ಥ ಆಗಿಲ್ಲ. ಯಾರು ಗೆಲ್ಲಬಲ್ಲರೋ ಅವರಿಗೆ ಮಾತ್ರ ಆತ ಸ್ಟ್ರಾಟಜಿ ಹೇಳಬಲ್ಲವನಾಗಿದ್ದ ಅನ್ನೋದು ಪದೇ ಪದೇ ಸಾಬೀತಾಗಿ ಹೋಗಿದೆ. ಹಾಗಿರುವಾಗ ಆ ಸೋಲನ್ನು ಇವತ್ತು ದೊಡ್ಡದಾಗಿ ವಿಪಕ್ಷಗಳು ಅದರ ಬಗ್ಗೆ ಮಾತಾಡ್ತವೆ. ಭಾರತೀಯ ಜನತಾ ಪಾರ್ಟಿಯ ಅಂತ್ಯದ ಆರಂಭ. ಏನ್ರಿ ಅರ್ಥ? ಅಂತ್ಯದ ಆರಂಭ ಅಂದರೆ ಏನ್ರಿ ಅರ್ಥ? ಅಂದ್ರೆ ಮುಗಿದೋಯ್ತಂಗಾರೆ. 2029ಕ್ಕೆ ಚುನಾವಣೆ ಇರೋದು. ಅದಕ್ಕಿಂತ ಮಜಾ ಕೇಳ್ಬೇಕು ನೀವು. ಬಿಹಾರ ಮತ್ತು ಮಧ್ಯಪ್ರದೇಶ ಆಚೆ ಈಚೆ ಇರೋ, ಈ ಕಡೆ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಇದೆಯಪ್ಪ. ಮಧ್ಯಪ್ರದೇಶದ ಚುನಾವಣೆಯ ಫಲಿತಾಂಶ ಹಾಗೂ ಬಿಹಾರದ ಚುನಾವಣೆಯ ಫಲಿತಾಂಶದ ನೆರಳು ಉತ್ತರ ಪ್ರದೇಶದ ಮೇಲೆ ಬೀಳಲಿದೆ. ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ಗೆ ಭಾಳ ದೊಡ್ಡದಾದಂಥ ಕಂಟಕಪ್ರಾಯವಾದ ಚುನಾವಣಾ ಫಲಿತಾಂಶ ಗ್ರಹಣ ಹಿಡಿಯುವ ಸಾಧ್ಯತೆ ಇದೆ. ಅಲ್ಲ ರೀ, ಮಧ್ಯಪ್ರದೇಶದ ವಿಷಯಗಳೇ ಬೇರೆ, ಬಿಹಾರದ ಸ್ಥಿತಿಯೇ ಬೇರೆ.
ಅಲ್ಲಿರುವ ಮುಖ್ಯಮಂತ್ರಿಯೇ ಬೇರೆ, ಆತನ ಅರ್ಹತೆ ಬೇರೆ, ಆತ ಎಷ್ಟು ಮಟ್ಟಿಗೆ ಸಾಬೀತುಪಡಿಸಿದಾನೆ ಅನ್ನೋದು ನಮ್ಗೆ ಗೊತ್ತು. ಮಧ್ಯಪ್ರದೇಶದಲ್ಲಿ ಏನು ನಡೀತಾ ಇದೆ ನಮ್ಗೆ ಗೊತ್ತು. ಯೋಗಿ ಆದಿತ್ಯನಾಥ್ ಏನು ಅನ್ನೋದು ನಮ್ಗೆ ಗೊತ್ತು. ಇಲ್ಲ ಇಲ್ಲ ಇಲ್ಲ, ಕಾಯಸ್ಥರೆಲ್ಲ ಸೇರಿ, ರಾಜಪೂತರೆಲ್ಲ ಸೇರಿ, ಕ್ಷತ್ರಿಯರೆಲ್ಲ ಸೇರಿ ಪ್ರಶಾಂತ್ ಕಿಶೋರ್ ನನಗೆ ಗೆಲ್ಲಿಸಿದ್ದಾರೆ. ಹಾಗಾದರೆ ಕಾಯಸ್ಥರು, ರಾಜಪೂತರು, ಕ್ಷತ್ರಿಯರು, ಮೇಲ್ವರ್ಗದವರೆಲ್ಲ ಭಾರತೀಯ ಜನತಾ ಪಾರ್ಟಿ ಕೈ ಬಿಟ್ಬಿಟ್ಟಿದೆ. ಹೆಂಗೆ ಸ್ವಾಮಿ ಇದು? ಈ ರೀತಿಯಾದ ನರೇಟಿವ್ ಈ ದೇಶದಲ್ಲಿ ನಡೀತಾ ಇರುತ್ತೆ. ನನಗೆ ಇದ್ರ ಬಗ್ಗೆ ಅಭ್ಯಂತರ, ನನ್ನ ಅಭ್ಯಂತರ ಬೇರೆ ವಿಷಯ ಅದಲ್ಲ. ನಮ್ಮೊಂದು ಟ್ಯಾಗ್ಲೈನ್ ಇದೆ, ಅದು ವಿಷಯ ಅದಲ್ಲ. ವಿಷಯ ಏನು? ಹೀಗೆ ನರೇಟಿವ್ ಸೃಷ್ಟಿ ಮಾಡಿದಾಗ ಅದಕ್ಕೆ ಕೌಂಟ್ರ್ ಏನು ಕೊಟ್ಟಿದ್ದೀರಿ ನೀವು ಭಾರತೀಯ ಜನತಾ ಪಾರ್ಟಿಯವರು? ಕೌಂಟ್ರೇ ಇಲ್ವೇ ನಿಮ್ಮ? ನೀವು ಆಕ್ರಮಣಕಾರಿಯಾಗಿ ಇಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಮೈ ಮೇಲೆ ಮುಗಿದು ಬಿದ್ದದ್ದು ಇಲ್ಲವೇ ಇಲ್ಲ. ಕಾಂಗ್ರೆಸ್ ಮೇಲಾಗಲಿ, ವಿಪಕ್ಷಗಳ ಮೇಲಾಗಲಿ, ಜಿರ್ಲೆಗಳ ಮೇಲಾಗಲಿ, ಯಾರ ಮೇಲೂ ಬಿದ್ದೇ ಇಲ್ಲ. ಇವ್ರದ್ದೇನಾದರೂ ಡಿಫೆನ್ಸಿವ್ ಮೋಡು. ಇಲ್ಲ, ಹಾಗಲ್ಲ. ಸರ್ಟಿಫಿಕೇಟ್ ಎಲ್ಲಿದೆ ಮೋದಿ ಅವ್ರದ್ದು? ಇಲ್ಲಿದೆ ನೋಡಿ. ಏನು ಇಥೆನಾಲ್ ಪೆಟ್ರೋಲು, E20 ಇಥೆನಾಲ್ ಪೆಟ್ರೋಲ್ನಿಂದ ಭಾಳ ದೊಡ್ಡ ದುಷ್ಪರಿಣಾಮ ಇದೆ, ಈ ದೇಶದ ಮೇಲೆ ಭಾಳ ದೊಡ್ಡ ತೊಂದರೆ ಆಗಿಬಿಡತ್ತೆ ನೋಡಿ, ಇಲ್ಲಿದೆ ಸರ್ಟಿಫಿಕೇಟು. ಬ್ರಾಜಿಲ್ನಲ್ಲಿ ಅದನ್ನೇ ಮಾಡ್ತಾರೆ, ಅಮೆರಿಕಾದಲ್ಲಿ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ. ಎಲ್ಲ ಪೆಟ್ರೋಲ್ ಬಂಕಲ್ಲಿ ಅವರೆಲ್ಲ ಇಥೆನಾಲ್ ಹಾಕಿ ಮಾರೋದು. ನಾವು ಇಥೆನಾಲ್ ಬರೀ 20 ಹಾಕಿದ್ದೀವಿ, ಅವರು 100% ಇಥೆನಾಲ್ ಹಾಕಿದ್ದಾರೆ, 85% ಹಾಕಿದ್ದಾರೆ. ತೋರಿಸೋದು ಡಿಫೆನ್ಸು. ನೀವೇನು ಮಾಡಬೇಕು? 2013ರಲ್ಲಿ ಯಾವ ಸಂಸತ್ತಿನಲ್ಲಿ ಬಹಿರಂಗವಾಗಿ ಕಾಂಗ್ರೆಸ್ನ UPA ಸರ್ಕಾರದ ಅಂದಿನ ಪೆಟ್ರೋಲಿಯಂ ಸಚಿವನ ವಿಡಿಯೋ ದೇಶಾದ್ಯಂತ ಏಕಕಾಲಕ್ಕೆ ವೈರಲ್ ಆಗಬೇಕು, ಪ್ರತಿ ಮನೆಗೆ ತಲುಪಬೇಕು. ಒಂದೇದು. ಎಲ್ಲ ಪೆಟ್ರೋಲ್ ಬಂಕಿನ ಮುಂದ್ಗಡೆ ಹೇಗೆ ನರೇಂದ್ರ ಮೋದಿ ಅವ್ರದ್ದೊಂದು ಯಾವುದಾದ್ರೂ ಯೋಜನೆಯ ಬ್ಯಾನರ್ ಇರುತ್ತೋ, ಫಲಕ ಇರುತ್ತೋ, ಅದೇ ರೀತಿ ಇಥೆನಾಲ್ ಪೆಟ್ರೋಲ್ನಿಂದ ಏನೂ ನಷ್ಟ ಇಲ್ಲ ಅನ್ನೋದನ್ನು ಸಾಬೀತುಪಡಿಸುವ ಅಂಶಗಳ ಬೋರ್ಡ್ ಹಾಕಿಸ್ಬೇಕು. ಜೊತೆಗೆ ಹರ್ದೀಪ್ ಪುರಿ ಇದ್ದಾರಲ್ಲ, ಅವ್ರು ಇಲ್ಲಿವರೆಗೂ ಎಲ್ಲಿಯಾದರೂ ಇದ್ರ ಬಗ್ಗೆ ಮಾತಾಡಿದ್ದು ಕೇಳಿದಾರನ್ರಿ? ನಿತಿನ್ ಗಡ್ಕರಿನೇ ಮಾತಾಡಿ ಇಡೀ ಆಟ ಕೆಡಿಸಿ ರಾಡಿ ಮಾಡಿ ಹೊಲಸು ಎಬ್ಬಿಸ್ಬಿಟ್ರು. ಸಂಪೂರ್ಣ ಹೊಲಸು ಎಬ್ಬಿಸ್ಬಿಟ್ರು. ಮಾಡಬೇಕಾಗಿದ್ದ ಕೆಲಸ ಯಾರು? ಹರ್ದೀಪ್ ಪುರಿ ಮಾಡಬೇಕಾದ ಕೆಲಸ, ಹೇಳಬೇಕಾಗಿತ್ತು. ಎಲ್ಲವೂ ನರೇಂದ್ರ ಮೋದಿ ಮಾಡಲಿ ಅಂತ ನಮ್ಮಲ್ಲಿ ನಿರೀಕ್ಷೆ ಮಾಡುವಂಥ ಜನ ಇದ್ದಾರೆ. E20 ಅದ್ರ ಬಗ್ಗೆ ನರೇಂದ್ರ ಮೋದಿ ಮಾತಾಡಬೇಕು. ಕಾಕ್ರೋಚ್ ಜನತಾ ಪಾರ್ಟಿ ಪಾಪ ಅವರೇ ಬಂದು ಟ್ವಿಟರ್ ಹ್ಯಾಂಡಲ್ನಲ್ಲಿ ಮುಖ ಹಿಂಗೆ ಮಾಡ್ಕೊಂಡು ಎದುರುಗಡೆ ಬಂದು ಮಾತಾಡಬೇಕು. ಇನ್ಯಾವುದೋ UGC ನರೇಂದ್ರ ಮೋದಿ ಒಬ್ಬ ಮನುಷ್ಯ ಏನು ಮಾಡ್ಲಿಕ್ಕೆ ಸಾಧ್ಯ ರೀ? ನೀವೆಲ್ಲ ಏನ್ರಿ ಮಾಡ್ತೀರಿ? ಯಾರ ಹೆಸರಲ್ಲಿ ಗೆದ್ದು ಬಂದಿರಿ ನೀವು ನರೇಂದ್ರ ಮೋದಿ ಹೆಸರಲ್ಲೇ ಗೆದ್ಕೊಂಡ್ಬಂದಿರೋದು. 1-2 ಕ್ಯಾಂಡಿಡೇಟ್ ಬಿಟ್ಟರೆ, ಒಬ್ಬ ಅನುರಾಗ್ ಠಾಕೂರು, ಇನ್ನೊಬ್ಬ ಇವ್ರನ್ನ 3-4 ಜನ ಬಿಟ್ಟರೆ, ನಿಶಿಕಾಂತ್ ದುಬೆ, 4-5 ಜನ ಬಿಟ್ಟರೆ ಮಾತಾಡೋರು ಯಾರಿದ್ದಾರೆ ನಿಮ್ಮಲ್ಲಿ? ಒಂದು ಕಾಲ ಇತ್ತು. ಹೇಗೆ? ಮೇಲ್ಗಡೆ ಅಟಲ್ ಬಿಹಾರಿ ವಾಜಪೇಯಿ, ಆ ಕಡೆ ಅಡ್ವಾಣಿ, ಈ ಕಡೆ ಅನಂತ್ ಕುಮಾರು, ಈ ಕಡೆ ಪ್ರಮೋದ್ ಮಹಾಜನ್, ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ, ರಾಶಿ ಜನ ಮುಗಿಬೀಳೋರು ತತ್ತರಿಸಿ ಹೋಗ್ತಾ ಇದ್ರು ಸರ್ಕಾರದವರು. ಯಾವಾಗ ವಿಪಕ್ಷದಲ್ಲಿದ್ದು ಇಷ್ಟು ಜನ ವಾಗ್ದಾಳಿ ಮಾಡುವಂಥ ವಾಗ್ಪಟುಗಳು ಕೂತಿದ್ರು, ವಾಗ್ಚತುರರು ಕೂತಿದ್ರು. ಸಂವಿಧಾನದ ಬಗ್ಗೆ ಅರಿದು ಕೂಡದಂಥ ಅರುಣ್ ಜೇಟ್ಲಿ ಇದ್ದರು. ಮಾತಾಡ್ಲಿಕ್ಕೆ ಶುರು ಮಾಡಿದ್ರು, ಉಳಿದವ್ರಲ್ಲ ಅಲ್ಲಾಡಿ ಹೋಗ್ಬಿಡೋರು. ಏನೂ ಬಾರಲು ಬರದಂಥ ಸೋನಿಯಾ ಗಾಂಧಿ ಈ ದೇಶದ ನ್ಯಾಷನಲ್ ಅಡ್ವೈಸರಿ ಕಮಿಟಿಯ ಚೇರ್ಮನ್ನು, ಸೂಪರ್ ಪ್ರೈಮ್ ಮಿನಿಸ್ಟರು. ಅಫಿಡೇವಿಟ್ ಕೊಟ್ಟಿದ್ದಾರೆ, ನಾನು ಯಾವುದೋ ಒಂದು ಯೂನಿವರ್ಸಿಟಿ ಡಿಗ್ರಿ ಹೋಲ್ಡರ್ ಅಂತ, ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಡಿಗ್ರಿ ಹೋಲ್ಡರ್. ಕೇಂಬ್ರಿಡ್ಜ್ ಇಂಗ್ಲೀಷ್ ಕೋರ್ಸನ್ನು ಮಾಡಿರೋದು. ಈ ಐರೋಪ್ಯ ರಾಷ್ಟ್ರಗಳಲ್ಲಿ ಬೇರೆ ದೇಶದವ್ರು ಬರ್ತಾರಲ್ಲ, ಆ ದೇಶದವ್ರು ಇಂಗ್ಲೀಷ್ ಬರ್ತಿರಂಗಲ್ಲ, ಅಲ್ಲಿ ಇಂಗ್ಲೀಷ್ ಕಲಿಸೋದೇ ದೊಡ್ಡ ಬಿಸ್ನೆಸ್ಸು. ನಾನು ಸ್ವತಃ ಐರ್ಲೆಂಡಲ್ಲಿ ಅದು ನೋಡಿದೆ. ಬೇಕಾದಷ್ಟು ಕಡೆ ಇನ್ಸ್ಟಿಟ್ಯೂಟ್ಗಳಿರ್ತವೆ. ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷ್ ಅಂತ ಇರುತ್ತೆ. ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅಲ್ಲ ಅದು, ಈಕೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿ. ಆತ PUC ರಾಜೀವ್ ಗಾಂಧಿ ಮಾಡಿದ್ದು ಕಮರ್ಷಿಯಲ್ ಪೈಲಟ್ ಟ್ರೈನಿಂಗು. ಆತನ ಬಗ್ಗೆ ಯಾರೂ ಪ್ರಶ್ನೆ ಮಾಡಲಿಲ್ಲ, ನೀ ಹೆಂಗೆ PUC? ಅದೆಲ್ಲ ಬಿಡ್ರಿ. ಈ ದೇಶದ ಶಿಕ್ಷಣ ಸಚಿವನಾದ ಮೌಲಾನಾ ಅಬುಲ್ ಕಲಾಂ, ಆತ ಏನು ಓದಿದ್ರು? ಆತ ಮದರ್ಸಾ ಛಾಪು ಓದಿದ್ದು ಅರೇಬಿಕ್ಕು, ಪಾರ್ಸಿ ಓದಿದ್ದೀನಿ ಅಂತ ಹೇಳ್ಕೊಂಡ. ಭಾರತೀಯ ಅನ್ನೋದ್ರ ಬಗ್ಗೆ ನಾನು ಅನುಮಾನ. ಓದಿದ್ದೆಲ್ಲ ಸೌದಿ ಅರೇಬಿಯಾದಲ್ಲಿ ಅವ್ರು ಮುತ್ತಾತ ಎಲ್ಲ ಅಲ್ಲಿದ್ದವರು. ಆತನ ಈ ದೇಶದ ಶಿಕ್ಷಣ ಸಚಿವನನ್ನಾಗಿ, ಮೊದಲನೇ ಶಿಕ್ಷಣ ಸಚಿವ, ಟೆಕ್ಸ್ಟ್ ಬುಕ್ ಮಾಡೋ ಕೆಲಸ ಅವಾಗ ಯಾರೂ ಪ್ರಶ್ನೆ ಕೇಳಲಿಲ್ಲ. ರಾಹುಲ್ ಗಾಂಧಿ ಏನು ಓದಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆನೇ ಇಲ್ಲ. ಸ್ವತಃ ಅಬ್ಜೆಕ್ಷನ್ ಹಾಕಿದ್ದಾರೆ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು. ಸೋನಿಯಾ ಗಾಂಧಿ ಮೇಲೆ ಹಾಕಿದ್ರು,
ಕಮಿಟಿಗೆ ಬಂತದು. ಕಮಿಟಿಗೆ ಬಂದಾಗ ಅವರಿಲ್ಲ ಟೈಪೋ ಎರರ್ ಅಂತ ಹಾಕ್ಕೊಂಡ್ರು. ಟೈಪಿಂಗ್ ಮಾಡುವಾಗ ಎರರ್ ಆತಂತೆ. ಸೋನಿಯಾ ಗಾಂಧಿ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಡಿಗ್ರಿ ಹೋಲ್ಡರ್ ಅಂತ ಹಾಕಿದ್ದನ್ನು ಅಬ್ಜೆಕ್ಷನ್ ಹಾಕಿದರು. ಸಂಸತ್ನಲ್ಲಿ ಬಂತು, ಕಮಿಟಿಗೆ ಹಾಕಲಾಯಿತು. ಕಮಿಟಿ ಹಾಕಿದಾಗ ಎಕ್ಸ್ಕ್ಯೂಸ್ ಕೇಳಿದ್ರು. ಇಲ್ಲ ನಾನು ಟೈಪ್ ಮಾಡೋದ್ರಾಗ ಎರರ್ ಆಗಿದೆ, ನಾನು ಇಂಗ್ಲೀಷ್ ಟ್ರೈನಿಂಗ್ ಕೋರ್ಸ್ಗೆ ಹೋಗಿದ್ದೆ, ನಾನು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ಗೆ ಹೋಗಿದ್ದೆ ಅಂತ. ಇವತ್ತಿಗೂ ಇಂಗ್ಲೀಷು ಬರೋಲ್ಲ, ಹಿಂದಿನೂ ಬರೋಲ್ಲ ಎಮ್ಮಗೆ, ಯಾರೂ ಪ್ರಶ್ನೆ ಕೇಳಲ್ಲ. ಈ ಜಿರ್ಲೆ ಹೋಗಿ ಅಲ್ಲೆಲ್ಲ ಪ್ರಶ್ನೆ ಕೇಳಿ ನರೇಂದ್ರ ಮೋದಿ ಅವ್ರು ಕೇಳ್ತಾರೆ. ನರೇಂದ್ರ ಮೋದಿ ಪಾಪ ಚಾಯ್ವಾಲ, ಏನು ಬೇಕಾದ್ರೆ ಕೇಳ್ಬೋದು. ನೀವು ಬಾಯಿಗೆ ಬರುವಂಥ ಅವಾಚ್ಯ ಶಬ್ದಗಳಿಂದ ಅವ್ರನ್ನ ಬೈಬಹುದು. ಬೈದ ಮೇಲೆ ಅವ್ರು ನಿಮ್ಮನ್ನು ಕ್ಷಮಿಸ್ತಾರೆ. ನರೇಂದ್ರ ಮೋದಿ ಅವರ ದೊಡ್ಡ ಹೆಗ್ಗಳಿಕೆ ಏನಂದರೆ, ನೀವು ಅಶ್ಲೀಲವಾಗಿ ಬೈದರೂ ಕೂಡ ನಮ್ಮ ಹುಡುಗರು ಇವರು ಅಂತ ಕ್ಷಮಿಸ್ಬಿಡ್ತಾರೆ. ಅದಕ್ಕೆ ನಾನು ಮೋದಿ ಕಾಕ ಅಂತ ಹಾಕಿದ್ದೆ ನಾನು. ಇವ್ರು ಯಾರನ್ನೂ ಪ್ರಶ್ನೆ ಮಾಡಲ್ಲ. ರಾಹುಲ್ ಗಾಂಧಿನ ಪ್ರಶ್ನೆ ಮಾಡಲ್ಲ, ಸೋನಿಯಾ ಗಾಂಧಿನ ಪ್ರಶ್ನೆ ಮಾಡಲ್ಲ, ರಾಜೀವ್ ಗಾಂಧಿನ ಪ್ರಶ್ನೆ. ಇಂದಿರಾ ಗಾಂಧಿ PUC ರೀ, ಈ ದೇಶದಲ್ಲಿ 15-16 ವರ್ಷ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಯಾರು ಪ್ರಶ್ನೆ ಮಾಡಿದ್ರಾ? ಯಾರೂ ಮಾಡಲಿಲ್ಲ. ನರೇಂದ್ರ ಮೋದಿ ಅಂದ ತಕ್ಷಣ ಆತ ಅವಿದ್ಯಾವಂತ, ದಡ್ಡ, ಅವರು ಏನು ಆಳ್ಲಿಕ್ಕೆ ಬರಲ್ಲ, ಜಗತ್ತೆಲ್ಲ ಆತನ ಒಪ್ಪಿರು, ನಾವು ಒಪ್ಪಲ್ಲ. ನಿಮ್ದು ಏನೇ ಹುಡುಕನ್ನು ಕೇಳಿದ್ಕೊಳ್ಳಿ ನರೇಂದ್ರ ಮೋದಿ ಹೆಸರು ಹೇಳುವಂಥ ಸ್ಥಿತಿ ಬಂದಿದೆ. ಏನಂತ ಹೇಳೋಣ? ಇದಕ್ಕೆ ಕೌಂಟ್ರ್ ಕೊಡಬೇಕಾದ ಕೆಲಸವನ್ನು ಸರ್ಕಾರ ಸರಿಯಾಗಿ ಒಬ್ಬ ಸಚಿವನನ್ನಿಟ್ಟು, ಒಂದು ಸೋಷಿಯಲ್ ಮೀಡಿಯಾ ಇಟ್ಟು, ನಾವು ಎಷ್ಟು ಅಂತ ಬಾಯಿ ಹರ್ಕೊಂಡ್ರಿ. ಅದಕ್ಕೆ ಒಂದು ಸೆಲ್ ಅಂತ ಇರುತ್ತೆ, ಸೋಷಿಯಲ್ ಮೀಡಿಯಾ ಸೆಲ್ ಅಂತ. ಈ ರೀತಿ ಸೋಷಿಯಲ್ ಮೀಡಿಯಾ ಬಳಸುವುದನ್ನು ಶುರು ಮಾಡಿದ್ದೇ ನರೇಂದ್ರ ಮೋದಿ ಮುಂಚೆ. ಅದನ್ನು ಕಾಂಗ್ರೆಸ್ ಅವರು ಹೈಜಾಕ್ ಮಾಡಿದರು, ವಿಪಕ್ಷದವ್ರು ಹೈಜಾಕ್ ಮಾಡಿದರು, ಈ ಜಿರಳೆ ಪಾರ್ಟಿಗಳು ಹೈಜಾಕ್ ಮಾಡಿದ್ವು. ಆಕ್ರಾಮಕ ರೀತಿಯಲ್ಲಿ ಹೋಗ್ಬೇಕಲ್ವಾ? ಡಿಫೆನ್ಸ್ ಆಡ್ಬೇಕು ಯಾಕೆ? ಏನು ತಪ್ಪೇನಾಗಿದೆ? ಏನು ಕಟ್ ಆಫ್ ಮೆರಿಟ್ ಇದೆಯಾ ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ? ಅನುಭವ ಮುಖ್ಯ. ರಾಜಕಾರಣದಲ್ಲಿ ಚಾಣಾಕ್ಷತೆ, ಅನುಭವ, ನಾಯಕತ್ವ, ಸಂಘಟನಾ ಚಾತುರ್ಯ, ಕಮ್ಯುನಿಕೇಷನ್ ಸ್ಕಿಲ್ಲು ಏನು ಕಡಿಮೆ ಇದ್ದಾರೆ ರೀ ನರೇಂದ್ರ ಮೋದಿ ಅವರು. ಇವ್ರು ಮಾತಾಡಿ ಅಯೋಗ್ಯರೆಲ್ಲ ಮಾತಾಡುವಂಥ ಸ್ಥಿತಿ ಬಂದದ್ದು ಯಾಕೆ? ಯೋಚನೆ ಮಾಡಿ ನೋಡಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.